ಬೆಳಗಿನ ಮೃದುವಾದ ಬೆಳಕಿನಲ್ಲಿ ಒಂದು ಮಗು ತನ್ನ ಅಜ್ಜನ ಕೈ ಹಿಡಿದು ಕಾಡಿನೊಳಗೆ ನಿಧಾನವಾಗಿ ನಡೆದುಕೊಂಡು ಬರುತ್ತದೆ. ಒಮ್ಮೆ ಹಸಿರಾಗಿದ್ದ ಕಾಡು ಈಗ ಮೌನದಲ್ಲಿ ಮುಳುಗಿದೆ. ಎಲ್ಲೆಡೆ ಒಣಗಿದ ಮರಗಳು, ಒಣಗಿದ ಎಲೆಗಳು, ಬಿರುಕುಬಿಟ್ಟ ನೆಲ. ಆಗ ಮಗು, ಅಜ್ಜ, ಇಲ್ಲಿ ಎಲ್ಲಾ ಮರಗಳು ಯಾಕೆ ಒಣಗಿವೆ? ಇವುಗಳಿಗೆ ಏನಾಯಿತು ಎಂದು ತನ್ನ ಅಜ್ಜನಿಗೆ ಪ್ರಶ್ನಿಸುತ್ತದೆ. ಅಜ್ಜ ಕ್ಷಣಕಾಲ ಮೌನವಾಗುತ್ತಾನೆ. ನೋವಿನಿಂದ ಅವರು ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತಾರೆ. ಅಷ್ಟರಲ್ಲಿ ಒಂದು ಗಾಳಿ ಬೀಸುತ್ತದೆ. ಆ ಗಾಳಿ ಮಾತ್ರ ಅಲ್ಲ, ಅದು ಕಾಡಿನ ಉಸಿರು. ಆಗ ಮರಗಳು ಮಾತನಾಡಿದವು. ಮಗುವೆ, ನಾವು ಮರಗಳು ಮಾತ್ರ ಅಲ್ಲ, ನಾವು ಮಾನವನಿಗೆ ಉಸಿರು, ಜೀವ. ನಾವು ಕೂಡ ನೋವು ಅನುಭವಿಸುತ್ತಿದ್ದೇವೆ. ನೀನು ನಮ್ಮನ್ನು ನೋಡಿದ್ದೀಯಾ ತಾತ? ನಾವು ಒಮ್ಮೆ ಎಷ್ಟು ಹಸಿರಾಗಿದ್ದೆವು ಅಂತ. ಆದರೆ ಈಗ ನಮ್ಮ ಬೇರುಗಳಿಗೆ ನೀರು ಸಿಕ್ತಿಲ್ಲ. ನೆಲವೆಲ್ಲ ಒಣಗಿದೆ. ನಮ್ಮ ರಕ್ತದಂತಿದ್ದ ನೀರು ಈಗ ಕಳೆದು ಹೋಗಿದೆ. ಮಾನವನ ಅಭಿವೃದ್ಧಿಗೋಸ್ಕರ ಕೈಗಾರಿಕೆಗಳು ಬಂದವು. ನಮಗೆ ಬೆಕ್ಕಿದ್ದ ನೀರನ್ನೆಲ್ಲ ಎಳೆದವು. ಕೆಲವರು ನಮ್ಮ ಸ್ನೇಹಿತರನ್ನ ಕತ್ತರಿಸಿದರು. ನಾವು ಕೂಗಿದ್ದೇವೆ. ಆದರೆ ಯಂತ್ರಗಳ ಶಬ್ದದಲ್ಲಿ ನಮ್ಮ ಧ್ವನಿ ಕಳೆದು ಹೋಯಿತು. ನಮ್ಮ ಜೀವನ ಕೊನೆ ಹಂತದಲ್ಲಿದೆ ತಾತ. ಆದರೆ ನಮ್ಮ ನೋವನ್ನು ಮುಂದಿನ ಪೀಳಿಗೆಯವರ ಹೃದಯಕ್ಕೆ ತಲುಪಿಸಬೇಕು ಎಂದು ಮರ ತಾತನಿಗೆ ಹೇಳಿತು. ನಾನು ನಿಮಗೆ ನೀರು ತರುತ್ತೇನೆ, ನಿಮ್ಮನ್ನು ಉಳಿಸುತ್ತೇನೆ ಎಂದು ಮಗು ಮರಕ್ಕೆ ಹೇಳಿತು. ಅದು ನಡುಗು ಅಲ್ಲ, ಅದು ಆಶೆ. ಮಗು, ನೀನು ಒಬ್ಬಳೇ ಮರ ಉಳಿಸಲಾರೆ, ಆದರೆ ನೀನು ಒಂದು ಯೋಚನೆಯನ್ನು ಉಳಿಸಬಹುದು ಎಂದು ತಾತ ಮಗುವಿಗೆ ಹೇಳಿದರು. ಮರಗಳು ಇಂದು ಮಾತಾಡಿವೆ. ನಾಳೆ ಮೌನ ಉಳಿಯದಿರಲಿ. ನೀರು ಉಳಿಸಿ, ಮರ ಉಳಿಸಿ, ಭವಿಷ್ಯ ಉಳಿಸೋಣ.